ನೋಡಿದ್ರಲ್ಲ ಎಷ್ಟೆಲ್ಲ ಪ್ರಾಬ್ಲಮ್ ಬಂತು ಅಂತ. ಬ್ಲಡ್ ಪ್ರಾಬ್ಲಮ್ಮು, ಆರ್ತಿಯವರ ಆರೋಗ್ಯ, ಅದರ ಮೇಲೆ ತಪ್ಪಾಗಿ ಫಾರಮ್ ಸಿಗ್ನೇಚರ್ ಮಾಡಿದ್ದು, ಎಲ್ಲ ಟೆನ್ಷನ್ಗಳು. ಇದರ ನಡುವೆನೂ ನಾವು ತಾಯಿ ಮಗು ಉಳಿಸ್ಕೊಳ್ಳಿಕ್ಕೆ ನಾವು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದ್ವಿ. ನಾವು ಇಬ್ಬರನ್ನು ಉಳಿಸ್ಕೊಳ್ಳೋ ಹೋರಾಟ ಎಲ್ಲ ಫಲ ಕೊಡ್ತು. ಆರ್ತಿ ಮಗು ಇಬ್ರು ಉಳಿದಿದ್ದಾರೆ. ಡಾಕ್ಟರ್ ಏನೇ ಹೇಳ್ತಾ ಇದ್ದೀರಾ? ಇದೆಲ್ಲ ನಿಜನಾ? ಕನ್ಸಲ್ಲ ತಾನೆ? ನಿಜಾನೇ ಹೇಳ್ತಾ ಇದ್ದೀನಿ. ದೇವ್ರ ದಯೆಯಿಂದ ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ನಮಗೆ ಲಾಸ್ಟ್ ಮೂಮೆಂಟ್ವರೆಗೂ ಡೌಟ್ ಇತ್ತು. ಆದರೆ ಇಂಥ ಪರಿಸ್ಥಿತಿಯಲ್ಲಿ ಆರ್ತಿಯವರು ಆಶ್ಚರ್ಯ ರೀತಿಯಲ್ಲಿ ಸ್ಪಂದಿಸಿದರು. ಅವರು ಉಳಿತಾರೆ ಅನ್ನೋ ಭರವಸೆನೇ ನಮಗಿರಲಿಲ್ಲ. ಆದರೆ ಅವರು ಸ್ಪಂದಿಸಿದ್ರಿಂದ ಇಬ್ಬರು ಉಳಿದ್ರು. ಫೋನ್ ತೆಗಿಯಪ್ಪ. ಭಾಸ್ಕರ್ ಫೋನ್ ಮಾಡ್ತಿದ್ದಾನೆ ಅಂದ್ರೆ ಆಪರೇಷನ್ ಮುಗ್ದಿರ್ಬೇಕು. ಹಾಗಾದ್ರೆ ಇಷ್ಟೊತ್ತಿಗೆ ಆರ್ತಿ ಇಲ್ಲ, ನಾನು ಫೋನ್ ತಗೊಳ್ಳಲ್ಲ. ಆರ್ತಿ ಅವ್ರು ಇಲ್ಲ ಅನ್ನೋ ಸುದ್ದಿ ನನ್ನ ಕಿವಿಗೆ ಬೀಳೋದು ಬೇಡ. ಹಲೋ 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 ಅಣ್ಣ, ಎಲ್ಲೋ ಇದೆಯಾ? ಬೇಗ ಬರ ಇಲ್ಲಿ. ಇಲ್ಲ ಅದಕ್ಕೆ ಹಾ ನನ್ಗೆ ಗೊತ್ತು. ನೀನೇನು ಹೇಳ್ಬೇಡ, ಮುಂದೆ ಏನು ಹೇಳ್ಬೇಡ. ನಾನೇನು ಕೇಳಿಸ್ಕೊಳ್ಳೋದಕ್ಕೆ ಇಷ್ಟ ರೂಪಾಯಿ ಏನು ಹೇಳ್ಬೇಡ ನೀನು. ಹಲೋ ಹಲೋ, ಏನು ಕಟ್ ಮಾಡ್ದ? ನೋಡು ಭಾಸ್ಕರ್, ನೀನೇನು ಹೇಳೋದಕ್ಕೆ ಫೋನ್ ಮಾಡಿದ್ಯಾ ಅಂತ ನನಗೆ ಗೊತ್ತು. ನಾನು ಎಲ್ಲಿಗೂ ಬರಲ್ಲ, ನೀನು ನನಗೆ ಫೋನ್ ಮಾಡಬೇಡ. ನೀನು ಬರಲೇಬೇಕಪ್ಪ. ಇಲ್ಲಿ ಬಾಣಂತಿನ ಮಗುನ ವಾರ್ಡ್ ಶಿಫ್ಟ್ ಮಾಡ್ತಿದ್ದಾರೆ. ಅವಾಗ ತಾವಿಲ್ಲಿ ಇರ್ಬೇಕು ತಾನೆ? ಏನಂದೆ? ಭಾಸ್ಕರ್, ಏನಂದೆ ನೀನು? ಬಾಣಂತಿ ಮಗು ಅಂದ್ರೆ ಆರ್ತಿ? ಏನಂದೆ ಭಾಸ್ಕರ್ ನೀನು? ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಹಲೋ ಹಲೋ, ಕೇಳಿಸ್ತಾ ಇದೆಯಪ್ಪ? ಅಲ್ಲ, ನಿನಗೆ ಬೇಕಾದಾಗ ಮಾತ್ರ ನಾನು ಮಾತಾಡ್ಬೇಕು. ನಾನು ಮಾತಾಡ್ಬೇಕಾರೆ ನಿನಗೆ ಬೇಡ ಅಲ್ವಾ? ದಯವಿಟ್ಟು ನನಗೆ ಸತಾಯಿಸ್ಬಾಡ್ವೋ ಪ್ಲೀಸ್, ಹೇಳೋ. ತಮಾಷೆ ಮಾಡೋಣಪ್ಪ. ಅತ್ಗೆ ಮಗು ಇಬ್ರು ಸುಖವಾಗಿ ಆರೋಗ್ಯವಾಗಿದ್ದಾರೆ. ಡಾಕ್ಟ್ರು ಇವಾಗ ತಾನೇ ಹೇಳಿದ್ರು ಇಬ್ರು ಉಳಿದಿದ್ದಾರೆ. ನಿಮ್ ಒಳ್ಳೆತನ ನಿಮ್ ಕೈ ಹಿಡಿದಿದೆ. ಇಲ್ಲೆಲ್ಲರೂ ಖುಷಿಯಾಗಿದ್ದೀವಿ ಕಣೋ. ಬೇಗ ಬಾ. ಬಂದೆ ಕಣೋ, ಈಗಲೇ ಬರ್ತಾ ಇದ್ದೀನಿ.
ಜೋಳಿಗೆಯ ತುಂಬೆಲ್ಲ ನಾಜೂಕು ಬಣ್ಣಗಳ ಸ್ವಪ್ನವನ್ನು ತಂದಿರುವ ವ್ಯಾಪಾರಿ ಬೆಳೆದೀತೆ ಆಸೆಗಳ ಈ ಹಾದಿ ಕಳೆದೀತೆ ನಡುವೆಲ್ಲೋ ಈ ಹಾದಿ ಬೇಕೇನೋ ಈ ಪ್ರೀತಿ ಇತ್ಯಾದಿ ಹಂಬಲದ ಹೂವನ್ನು ಕಣ್ಣೊಳ್ಳೆ ಅರಳಿಸುತ್ತ ಅಂಗಳದಿ ನಿಂತಿರುವ ಸಂಚಾರಿ ಜೋಳಿಗೆಯ ತುಂಬೆಲ್ಲ ನಾಜೂಕು ಬಣ್ಣಗಳ ಸ್ವಪ್ನಗಳ ತಂದಿರುವ ವ್ಯಾಪಾರಿ ಹಿಡಿಯಷ್ಟು ಹೃದಯದಲ್ಲಿ ಹಿಡಿಸಲಾಗದೆ ಹೋದ ಮೌನವನ್ನು ಶ್ರುತಿ ಮಾಡೋ ವ್ಯಾಯಾಮ ಬೇಕೇ ಅಚ್ಚುಮೆಚ್ಚಾಗಿರುವ ಈ ಭಾವ ಸರಿತೆಯಲ್ಲಿ ಅಚ್ಚಿನ ದೋಷಗಳು ಮೈದೋರಬೇಕೇ ಹರಿವಾಗ ಈ ಬಾಳು ನದಿಯಾಗಿ ಇರಬೇಕೆ ನೀ ಸಣ್ಣ ಸುಳಿಯಾಗಿ ಬೇಕೇನೋ ಈ ಪ್ರೀತಿ ಇತ್ಯಾದಿ ಹಂಬಲದ ಹೂವನ್ನು ಚಂದಿರನ ಮುಖದಲ್ಲಿ ಕಂಬನಿಯ ಕಲೆಗಳಿವೆ ಉಂಟಲ್ಲ ಅದರಲ್ಲಿ ನಮಗೊಂದು ಪಾಠ ಈ ಪುಟ್ಟ ಕಂಗಳಲ್ಲಿ ಲೋಕವೇ ಬಿಂಬಿಸಲಿ ಮೋಹದಲ್ಲಿ ಸಂಕುಚಿತವಾದೀತೆ ನೋಟ ಬಾಡೀತೆ ಜೀವ ಬಿಡಿಯಾಗಿ ಬದುಕನ್ನೇ ನೋಡೋಣ ಇಡಿಯಾಗಿ ಆರ್ತಿಯವರೇ ಈ ಪ್ರೀತಿ ಇತ್ಯಾದಿ ನಾನು ನಿಮ್ಮನ್ನ ಕನಸಿನ ಬಾಗಿಲು ತೆರೆದಿಡು ಜೀವವೇ ಸಹಚರಿ ಇಲ್ಲದ ದಿನಚರಿ ಭಾರವೇ ಕಣ್ಣಲ್ಲಿಯ ಕೋಲ್ಮಿಂಚಿಗೆ ಆಕಾಶದ ಜೊತೆ ಪುನರ್ವಿವಾಹ ಪುನರ್ವಿವಾಹ ಆರ್ತಿಯವರೇ ನಮ್ಮ ಮಗು ಕಣ್ಣು ನಿಮ್ಮ ಹಾಗೇನೆ ಇದೆ ಆರ್ತಿಯವರೇ ಮೂಗು ನಿಮ್ಮ ಹಾಗೆ ಇದೆ ಇದ್ರ ಕಲರು ನಿಮ್ದೇನಾ ನೋಡಿ
ತೊಟ್ಟಿ ನಿಮ್ಮ ಹಾಗೆ ಇದೆ. ಇಲ್ಲ ಇಲ್ಲ, ನಿಮ್ಮ ಹಾಗಿದೆ. ಇಬ್ಬರ ಹಾಗೂ ಇದೆ. ತಗೊಳ್ಳಿ, ಫೋನ್ ಬಂದಿದೆ. ಹಲೋ ಹಲೋ ಶಶಾಂಕ್, ನಾನು ಕಣೋ. ಈಗ ನನ್ನ ನೆನಪಾಯ್ತಾ ನಿನಗೆ? ಏನು ಬದುಕಿದ್ದೀನ ಸತ್ತಿದ್ದೀನ ಅಂತ ಕೇಳಕ್ಕೆ ಫೋನ್ ಮಾಡಿದ್ಯಾ? ಒಂದು ಮಾತು ತಿಳ್ಕೊ, ನಾನು ಎಲ್ಲೇ ಇದ್ದರೂ ಆರಾಮಾಗೇ ಇರ್ತೀನಿ. ನಿನ್ನ ಕರುಣೆ ಏನು ಬೇಕಾಗಿಲ್ಲ ನನಗೆ. ಈ ನೀನು ದುರ್ಬುದ್ಧಿಯಿಂದಾನೆ ಅಂಕೆ ಶಂಕೆ ಇಲ್ಲದೆ ಹಾರಾಡ್ತಿರೋದು. ಸ್ವಲ್ಪ ವಿವೇಚನೆಯಿಂದ ವರ್ತಿಸೋದು ಕಲಿಯೋ. ನಾನೀಗ ಯಾಕೆ ಫೋನ್ ಮಾಡಿದೆ ಅಂದರೆ, ನೀನು ಯಾಕಾದರೂ ಫೋನ್ ಮಾಡಿರು, ಆದರೆ ಹೋಗಿ ನನ್ನ ಶತ್ರುಗಳ ಜೊತೆ ಸೇರ್ಕೊಂಡಿದ್ಯಾ ಅಲ್ವಾ ನೀನು? ಅವ್ರ ಜೊತೆ ಸೇರ್ಕೊಂಡು ನನ್ನೇ ಮರ್ತು ಬಿಟ್ಟಿದ್ಯಾ ಅಲ್ವಾ? ತಾಯಿನ ಮಗನ ತಾತ್ಸಾರ ಮಾಡಿದ್ರೆ ಹೆಂಗಮ್ಮ? ನೋಡು, ನಾನು ನಿನ್ನ ಹತ್ರ ಚರ್ಚೆ ಮಾಡೋಕ್ಕೆ ಫೋನ್ ಮಾಡಿಲ್ಲ. ನಾನು ತುಂಬ ಖುಷಿಯಾಗಿದ್ದೀನಿ ಕಣೋ. ಆ ಖುಷಿನ ಹಾಳು ಮಾಡಬೇಡ ನೀನು. ನಾನು ನಿನಗೊಂದು ವಿಷಯ ಹೇಳಬೇಕು. ಆ ವಿಷಯ ಕೇಳಿ ನೀನು ಸಂತೋಷ ಪಡ್ತೀಯೋ, ಸಂಕಟ ಪಡ್ತೀಯೋ, ಹೊಟ್ಟೆ ಉರ್ಕೋತೀಯೋ ನಂಗೆ ಗೊತ್ತಿಲ್ಲ. ಆರ್ತಿಗೆ ಆಪ್ರೇಷನ್ ಆಯಿತು ಕಣೋ. ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದವಳು ಉಳಿದ್ಬಿಟ್ಲು. ಕೊನೆಗೂ ಆ ದೇವರು ನನ್ನ ಮೊರೆ ಕೇಳ್ಬಿಟ್ಟ ಕಣೋ. ನಮ್ಮ ಆರ್ತಿಗೆ ಎದ್ಬಿಟ್ಲು. ಮತ್ತೆ ಮಗುನು ಉಳಿದಿದೆ ಕಣೋ. ತಾಯಿ ಮಗು ಇಬ್ರು ಆರಾಮಾಗಿದ್ದಾರೆ. ಶಶಾಂಕ್, ಇದೆಲ್ಲ ಆಗಿದ್ದು ನಿನ್ನಿಂದ ಕಣೋ. ನೀನ್ ಬಂದು ಬ್ಲಡ್ ಕೊಟ್ಟಿದ್ದಕ್ಕೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಏನಾಗ್ತಿತ್ತೋ ಏನೋ. ನನ್ನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ಬಂದು ನೀನು ಬ್ಲಡ್ ಕೊಟ್ಟಿಯಲ್ಲ, ಆ ಋಣಕ್ಕಾದ್ರೂ ನಿನಗೆ ಈ ವಿಷಯ ಹೇಳಬೇಕು ಅಂತ ಅನ್ನಿಸ್ತು ಕಣೋ. ಅದಕ್ಕೆ ಹೇಳಿದೆ. ಅಮ್ಮ ಬಂದಿದ್ದಾರೆ. ಭಾವ, ಆರ್ತಿ, ನೀನು ಹೆಚ್ಚಿಗೆ ಮಾತಾಡಿ ಸ್ಟ್ರೈನ್ ಮಾಡ್ಕೋಬೇಡ. ಆರಾಮ್ ರೆಸ್ಟ್ ತಗೋ. ಹೇ ಸೂರ್ಯ, ಮಗು ನನ್ ಕೊಡೋ, ನಾನು ಆಡಿಸ್ತೀನಿ. ನೀನು ಒಬ್ಬನೇ ಆಡಿಸ್ತಿದ್ಯಾ? ಶಾಶ್ವತವಾಗಿ ಮಲ್ಕೋತಾಳೆ ಅಂತ ನಾನು ಅನ್ಕೊಂಡಿದ್ರೆ, ಹೋದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಲಿ ಅನ್ನೋ ಹಾಗೆ ಮತ್ತೆ ವಕ್ರಿಸ್ಕೊಂಡ್ಲು. ಎಲ್ಲ ನನ್ನ ಕರ್ಮ.
ಇವ್ ನೋಡು ಸೇಮ್ ನಮ್ಮ ಸೂರ್ಯನ ಥರಾನೇ ಇದ್ದಾನೆ ನೋಡು. ಪುಟ್ಟದಾಗಿ ಮುದ್ದಾಗಿರೋ ಈ ಬಾಯಿ, ಈ ಮೂಗು, ಈ ಕಣ್ಣು, ಈ ಪುಟ್ಟದಾಗಿರೋ ಕೈ. ಸೂರ್ಯ ಚಿಕ್ಕದಾಗಿರ್ಬೇಕಾದ್ರೆ ಹೀಗೆ ಇದ್ದ ಅಲ್ವಾ? ನಂಗಂತೂ ನಮ್ಮ ಸೂರ್ಯನೇ ನನ್ನ ಮಡ್ಲಲ್ಲಿ ಇದ್ದಾನೇನೋ ಅಂತ ಅನಿಸ್ತಿದೆ. ನಿನಗೆ ಜ್ಞಾಪಕ ಬರ್ತಾ ಇಲ್ವಾ ಅಹಲ್ಯ? ಅಯ್ಯೋ ಅಲ್ವಾ, ಮತ್ತೆ ಅನ್ನಿಸ್ತೇ ಇರುತ್ತಾ ಹೇಳಿ. ಥೇಟ್ ಸೂರ್ಯನ ಥರಾನೇ ಕೈ, ಕಾಲು, ಹೊಟ್ಟೆ, ಬೆನ್ನು ಎಲ್ಲ. ಎಂಥ ಮಗುನು? ಗಂಡ್ಮಗು ಅಮ್ಮ. ಅಂತೂ ನಮ್ಮ ವಂಶಕ್ಕೆ ವಾರಸದಾರ ಬಂದ್ಬಿಟ್ಟ. ಇವನು ನಮ್ಮ ವಂಶಕ್ಕೆ ಮೊದಲನೇ ಸುಪುತ್ರ. ದೇವರು ನಿನ್ನ 100 ಕಾಲ ಚೆನ್ನಾಗಿ ಕಾಪಾಡ್ಲಿಕ್ಕಂದ. ಹೌದಮ್ಮ, ನಮ್ಮನೆಗೆ ರಾಜ್ಕುಮಾರ ಬರೋಕ್ಕೆ ಇಷ್ಟು ದಿನ ಬೇಕಾಯ್ತು. ಇವನು ಬರೋಕ್ಕೆ ಮುಂಚೆ ಎಷ್ಟು ಕಾಟ ಕೊಟ್ಟ. ಏಯ್, ಇನ್ನು ಮುಂದೆ ಇವೆಲ್ಲ ನಡೆಯೋಲ್ಲ. ನಾನು ಹೇಳ್ದಾಗೆ ಕೇಳ್ಕೊಂಡಿರ್ಬೇಕು, ಗೊತ್ತಾಯ್ತಾ? ಸರ್, ಸ್ವಲ್ಪ ನಮ್ಮ ಶಶು ನೋಡಬೇಕಿತ್ತು. ನೋಡಿ. ಥ್ಯಾಂಕ್ ಯು ಸರ್. ಅಲ್ಲ, ಇಲ್ಲಿಂದನೇ ನೋಡಿ ಅಂತ ಹೇಳಿದ್ದು. ಅದು ಅವನ ಹತ್ರ ಮಾತಾಡಬೇಕಿತ್ತು ಸರ್. ಆಗ್ಲೇ ನೀವು ಹೇಳಿದ್ರಲ್ಲ ನೋಡಬೇಕು ಅಂತ. ನೋಡಿ. ಅದು ಹಾಗಲ್ಲ, ಮಾತಾಡಿಸ್ಬೇಕಿತ್ತು. ಅದಕ್ಕೆ ಒಂದು ಅರ್ಧ ಗಂಟೆ ಆಚೆ ಕೂತಿರಿ. ಅಲ್ಲ ಸರ್, ಇಲ್ಲಿರೋ ಶಶು ನೋಡೋದಕ್ಕೆ ಅರ್ಧ ಗಂಟೆ ವೆಯ್ಟ್ ಮಾಡಬೇಕಾ? ಹೇಳ್ದಷ್ಟು ಕೇಳ್ರಿ. ಅರ್ಧ ಗಂಟೆ ವೆಯ್ಟ್ ಮಾಡ್ರಿ ಹೊರಗಡೆ. ಸರ್ ಪ್ಲೀಸ್ ಕಳಿಸ್ಕೊಡಿ. ಶಶು, ಏನಾಯ್ತತೆ ಜಾಮೀನು ವಿಷಯ? ಏನಂತಾರೆ ಕಾಳೆ? ನಾಳೆ ಜಾಮೀನು ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಕಣೋ. ಆದರೆ ಆದಿತ್ಯನ ವಿಷಯ ಏನಾಯಿತು? ನನ್ನನ್ನು ಕೇಳಿದ್ರೆ ನಾನು ಏನು ಹೇಳಲಿ ಅತ್ತೆ? ಏನಿದ್ರು SI ಹೇಳಬೇಕು. ಸರ್, ನಮ್ಮ ಆದಿತ್ಯನ ವಿಷಯ ಏನಾಯಿತು ಸರ್? ಅಲ್ರಿ, ಮಾತಾಡಬೇಕು ಅಂತ ಅಲ್ಲಿಗೆ ಹೋದ್ರಿ, ಮತ್ತೆ ಇಲ್ಲಿಗೆ ಬಂದ್ರಿ. ನೀವು ಯಾರ ಹತ್ರ ಮಾತಾಡಬೇಕು? ಅದು ಸರ್, ನನ್ನ ಮಗ ಏನದ ಅಂತ ಹೇಳಿ ಸರ್. ಏನು ಕೊಯ್ರಿ ನಡೀತಾ ಇದೆಯಪ್ಪ? ಸಿಕ್ಕುದ ಕೂಡ ನಿಮ್ಗೆ ಒಪ್ಪಿಸ್ತೀವಿ. ಸಾಕಾ? ಯಾವಾಗ ಸಿಗ್ತಾನೆ ಸರ್? ಯಾಕಂದರೆ ಅವನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಿಲ್ಲ ಅಂದರೆ ನಮ್ಮ ಶಶುಗೆ ತೊಂದರೆ ಆಗಿಬಿಡುತ್ತೆ ಸರ್. ಏನು ನಾವು ಬಚ್ಚಿಟ್ಕೊಂಡಿದ್ದೀವೇನಮ್ಮ? ಕೋರ್ಟ್ ಶುರು ಆದ ಕೂಡಲೇ ಕರ್ಕೊಂಡು ಬರೋಕ್ಕೆ ಎನ್ಕ್ವೈರಿ ನಡೀತಾ ಇದೆ. ಆದಷ್ಟು ಬೇಗ ಸಿಗ್ತಾನೆ. ಸಿಕ್ಕುದ ಕೂಡಲೇ ನಿಮ್ಗೆ ಒಪ್ಪಿಸ್ತೀವಿ. ಯಾವಾಗಂತ ಭವಿಷ್ಯ ಹೇಳೋಕ್ಕಾಗುತ್ತಾ? ಏನು ಇದು ಶಶು? ನಿನ್ನ ಗ್ರಾಚಾರನೇ ಸರಿ ಇಲ್ವಲ್ಲೋ? ಅಲ್ಲಿ ನೋಡಿದ್ರೆ ನಿನ್ನ ಶತ್ರುಗಳು ಗೆದ್ದುಬಿಟ್ರು, ಆದರೆ ಇನ್ನೂ ಆದಿ ಸಿಗ್ಲಿಲ್ಲ. ನಾಳಿದ್ದೆ ಕೋರ್ಟ್ ಕಣೋ ಪ್ರೊಡ್ಯೂಸ್ ಮಾಡಬೇಕು. ಏನು ಮಾಡೋದು ಅಂತಾನೆ ನನಗೆ ಉಳಿತಿಲ್ಲ. ಆ ದೇವ್ರೆ ನಿನ್ನನ್ನು ಕಾಪಾಡಬೇಕು. ಯೋಚನೆ ಮಾಡಬೇಡ ಕಣೋ. ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಅಲ್ಲ, ಹೆಂಗಸರು ಬಸರಿ ಬಾಣಂತಿಯಾಗಿದ್ದಾಗ ತುಂಬ ಸೂಕ್ಷ್ಮ ಆಗಿರ್ತಾರೆ. ನಿಜ ಹೇಳಿದ್ರೆ ಕೊರಗ್ಬೋದು. ಬಾಣಂತಿ ಸನ್ನೆ ಆದರೂ ಆಗ್ಬೋದು. ನನಗಾಗಿರೋ ಅವಮಾನಕ್ಕೆ ಸ್ನಾನ, ಊಟ, ನಿದ್ದೆ ಬೇರೆ ಕೇಡು. ಅವರೆಲ್ಲರೂ ಸೇರಿ ನನ್ನ ಬಳಸ್ಕೊಂಡಿದ್ದಾರೆ.
ಯಾರನ್ನೂ ಸುಮ್ಮನೆ ಬಿಡಲ್ಲ.